ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಾಂಬ್ ಇಟ್ಟು ಸ್ವಲ್ಪ ದೂರ ಹೋಗಿ ಅಶಂಕಿತ ವ್ಯಕ್ತಿಯನ್ನು ತಾನೇ ಬಟ್ಟೆಯನ್ನ ಬದಲಿಸಿದ್ದಾನೆ. ಬಟ್ಟೆ ಬದಲಾಯಿಸಿ ಎಸ್ಕೇಪ್ ಆಗ್ತಿರೋದು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಯ್ತು ನೋಡಿ. ಅದಾದ ಬಳಿಕ ಅಲ್ಲಿಯ ಸಿಸಿಟಿವಿ ಫುಟೇಜ್ ಅಲ್ಲಿ ಆತ ಒಂದು ಬಟ್ಟೆಯನ್ನು ಧರಿಸಿರ್ತಾನೆ. ಎಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ ತದನಂತರ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾನೆ. ಆ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದು ಎನ್ಐಎ ಟೀಮ್ಗೆ ಏನು ಲಭ್ಯ ಆಗಿರುವಂತದ್ದು. ಕ್ಯಾಪ್ ಮಾಸ್ಕ್ ಹಾಕೊಂಡು ಬಸ್ನಲ್ಲಿ ಓಡಾಡಿದ ಶಂಕಿತ ಉಗ್ರ ಬಟ್ಟೆಯನ್ನ ಬದಲಿಸಿ ಕ್ಯಾಪ್ ಅನ್ನು ಕೂಡ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಅಲ್ಲಿ ಕ್ಯಾಪ್ ನಂಬರ್ 10 ಅಂತ ಬರ್ತಿದೆ. ಆ ಕ್ಯಾಪ್ ನಂಬರ್ 10 ಅನ್ನು ಕೂಡ ಎನ್ಐಎ ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದಿರುವಂತದ್ದು. ವಿಚಾರಣೆ ಕೂಡ ಇದೀಗ ಮುಂದುವರೆದಿದೆ. ಈಗಾಗಲೇ ಒಂದಷ್ಟು ವಿಜುವಲ್ಸ್ಗಳು ಲಭ್ಯವಾಗಿದೆ. ಆತ ಯಾವ ರೀತಿ ಬಿಎಂಟಿಸಿ ಬಸ್ನಿಂದ ಇಳಿತಾನೆ, ತದನಂತರ ಹೋಟೆಲ್ಗೆ ಯಾವ ರೀತಿ ಎಂಟ್ರಿ ಆಗ್ತಾನೆ, ಈ ಎಲ್ಲ ದೃಶ್ಯದಲ್ಲೂ ಕೂಡ ಅವೈಲೇಬಲ್ ಇದ್ದಿದ್ದು ಒಂದೇ, ಆತ ಹಾಕಿರುವಂತಹ ಬಟ್ಟೆ, ಆತ ಹಾಕಿರುವಂತಹ ಕ್ಯಾಪ್. ಅದೆರಡನ್ನು ಕೂಡ ಬಿಟ್ಟು ಈಗ ಆತ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಸುಮಾರು 6 ದಿನಗಳು ಆಗ್ತಾ ಬರ್ತಾ ಇದೆ. ಇನ್ನೂ ಕೂಡ ಶಂಕಿತ ಉಗ್ರನ ಬಂಧನ ಆಗಿಲ್ಲ. ಆತ ಕೂಡ ಅಷ್ಟೇ ಕ್ಲೇವರ್ ಆಗಿದ್ದಾನೆ, ಕ್ಲೇವರ್ ಮೂವ್ಮೆಂಟ್ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಈತನ ಹುಡುಕಾಟ ಎಲ್ಲಿವರೆಗೂ ಬಂದು ನಿಂತಿದೆ, ಮೇನ್ ಹಿಂಟ್ಗಳು ಯಾವ್ಯಾವುದು ಸಿಕ್ಕಿದೆ ಅಂತ ಎನ್ಐಎ ಟೀಮ್ಗೆ? ಧನುಶ್ರೀ, ಕಳೆದ ಶುಕ್ರವಾರ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಾಂಬ್ ಬ್ಲಾಸ್ಟ್ ಆದಂತಹ ಬಳಿಕ ಬೆಂಗಳೂರಿನ ಪೊಲೀಸರೆಲ್ಲರೂ ಕೂಡ ಅಷ್ಟೇ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಆರಂಭ ಮಾಡ್ತಾರೆ. ಇದಂತ ಬಳಿಕ ಪ್ರಕರಣನ ಸಿಸಿಬಿಗೂ ಕೂಡ ಅಷ್ಟೇ ವರ್ಗಾವಣೆ ಮಾಡ್ತಾರೆ. ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಆ ಬಾಂಬ್ ಬ್ಲಾಸ್ಟ್ ಆದಂತಹ ಸ್ಪಾಟ್ ಏನಿದೆ, ಆ ಒಂದು ಸ್ಪಾಟ್ ನಿಂದ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ, ಎಲ್ಲೆಲ್ಲಿ ಹೋಗಿದ್ದಾನೆ, ಯಾವ ಬಸ್ ಅನ್ನು ಹತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸುಮಾರು 2,000ಕ್ಕೂ ಅಧಿಕ ಸಿಸಿ ಕ್ಯಾಮೆರಾದ ಫುಟೇಜ್ ಅನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸಿಸಿ ಕ್ಯಾಮೆರಾದಲ್ಲಿ ಆತ ಬಸ್ನಲ್ಲಿ ಹೋಗಿರುವಂತದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಆತ ಬಹಳ ಸ್ಪಷ್ಟವಾಗಿ ಆತನ ಮುಖ ಚಹರೆ ಕೂಡ ಅಷ್ಟೇ ಒಂದು ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಇದಾದಂತಹ ಬಳಿಕ ಯಾವಾಗ 2 ದಿನಗಳ ಹಿಂದೆ ಎನ್ಐಎಗೆ ಒಂದು ಪ್ರಕರಣ ಹಸ್ತಾಂತರ ಆಗುತ್ತೋ, ಹಸ್ತಾಂತರ ಆದಂತಹ ಬಳಿಕ ಎನ್ಐಎ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿರುವಂತಹ ಒಂದು ರೇಖಾಚಿತ್ರವನ್ನು ಕೂಡ ಅಷ್ಟೇ ಬಿಡುಗಡೆ ಮಾಡಿಬಿಟ್ಟು 10 ಲಕ್ಷ ಹಣವನ್ನು ಕೂಡ ಅಷ್ಟೇ ಆತನ ಬಗ್ಗೆ ಮಾಹಿತಿ ಕೊಟ್ಟಂತವರಿಗೆ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಈಗ ಸಿಕ್ಕಿರುವಂತಹ ಮತ್ತೊಂದು ಮಾಹಿತಿ ಏನು ಅಂತಂದ್ರೆ, ಎನ್ಐಎ ಅಧಿಕಾರಿಗಳು ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಹೂಡಿ ಸರ್ಕಲ್ ನಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯ್ತು ಆದ ಬಳಿಕ ಆತ ಹೂಡಿ ಸರ್ಕಲ್ ನಲ್ಲಿ ಆತ ಕ್ಯಾಪ್ ಅನ್ನ ಬದಲಾಯಿಸಿರುವಂತದ್ದಾಗಿರ್ಬೋದು ಮತ್ತು ಆತನ ಹಾಕಿರುವಂತಹ ಬಟ್ಟೆಯನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಬದಲಾಯಿಸಿದಂತ ಸಂದರ್ಭದಲ್ಲಿ ಆತ ಹಾಕೊಂಡಿರುವಂತಹ ಕ್ಯಾಪ್ ಅನ್ನ ಅಲ್ಲೇ ಆತ ಬಿಟ್ಟು ಹೋಗಿದ್ದಾನೆ. ಸದ್ಯಕ್ಕೆ ಆ ಒಂದು ಕ್ಯಾಪ್ ಅನ್ನು ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಆತ ಬಟ್ಟೆ ಬದಲಾಯಿಸಿದಂತಹ ಬಳಿಕ ಬಿಎಂಟಿಸಿಯ ಬಸ್ನ ಮುಖಾಂತರವಾಗಿ ಆತ ಸಂಚಾರ ಮಾಡಿರುವಂತದ್ದು. ಜೊತೆಗೆ ತುಮಕೂರಿಗೆ ಹೋಗಿ ತುಮಕೂರಿನ ಮಾರ್ಗವಾಗಿ ಆತ ಬಳ್ಳಾರಿಗೆ ಹೋಗಿರುವಂತದ್ದು ಕೂಡ ಈಗಾಗಲೇ ಸಿಸಿ ಕ್ಯಾಮೆರಾದ ಮುಖಾಂತರವಾಗಿ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಆತ ಬಳ್ಳಾರಿಯಿಂದ ಎಲ್ಲಿಗೆ ಹೋದ ಮುಂದಕ್ಕೆ ಅನ್ನುವಂಥದ್ರ ಬಗ್ಗೆ ತೀವ್ರ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನಾದ್ಯಂತಲೂ ಕೂಡ ಹುಡುಕಾಟವನ್ನು ಮಾಡ್ತಾರೆ. ಬೆಂಗಳೂರು ಅಷ್ಟೇ ಅಲ್ಲದೆ ತುಮಕೂರು ಆಗಿರ್ಬೋದು ಮತ್ತು ಬಳ್ಳಾರಿಯ ಬಸ್ ನಿಲ್ದಾಣದ ಸುತ್ತಮುತ್ತ ಇರುವಂತಹ ಒಂದಷ್ಟು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆತ ಬಾಂಬ್ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಆ ಒಂದು ಬೆಂಗಳೂರನ್ನ ಬಿಡುವಂತ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಆ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಯಾಕಂದ್ರೆ ಆತ 12:55ಕ್ಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 12:30ಕ್ಕೆ ಆತ ಕಂಪ್ಲೀಟ್ ಆಗಿ ತನ್ನ ಬಟ್ಟೆ ಆಗಿರ್ಬೋದು ಮತ್ತು ಕ್ಯಾಪ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಪ್ರಾಥಮಿಕವಾಗಿ ಕೆಫೆಯ ಮುಂಭಾಗದಲ್ಲಿ ಸಿಕ್ಕಂತ ಫುಟೇಜ್ ನಲ್ಲಿ ಆತ ಒಂದು ಶರ್ಟ್ ಅನ್ನ ಧರಿಸಿಕೊಂಡಿರ್ತಾನೆ, ಕ್ಯಾಪ್ ಧರಿಸಿರ್ತಾನೆ, ಮಾಸ್ಕ್ ಅನ್ನು ಕೂಡ ಧರಿಸಿರ್ತಾನೆ. ಇದಾದಂತ ಬಳಿಕ ಆತ 12:30ಕ್ಕೆ ಏನು ಆತ ಬಟ್ಟೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದಂತ ಬಟ್ಟೆಯಲ್ಲಿ ಆತ ಟಿ ಶರ್ಟ್ ಅನ್ನ ಧರಿಸಿಕೊಂಡಿದ್ದು, ಜೊತೆಗೆ ಯಾವುದೇ ರೀತಿಯಂತ ಒಂದು ಮಾಸ್ಕ್ ಅನ್ನು ಕೂಡ ಧರಿಸಿರೋದಿಲ್ಲ. ಜೊತೆಗೆ ಕಂಪ್ಲೀಟ್ ಆಗಿ ತಲೆಯ ಮೇಲಿದ್ದಂತ ಟೋಪಿಯನ್ನು ಕೂಡ ಆತ ಬಳಸಿರೋದಿಲ್ಲ. ಇದರಿಂದ ಎಲ್ಲೋ ಒಂದು ರೀತಿ ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಕನ್ಫ್ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಂತ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ. ಸದ್ಯಕ್ಕೆ ಊಡಿ ಬಳಿ ಬದಲಾಯಿಸಿದಂತಹ ಬಟ್ಟೆ ಆಗಿರ್ಬೋದು ಮತ್ತು ಕ್ಯಾಪ್ ಅನ್ನಾಗಿರ್ಬೋದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂತ ಬಳಿಕ ಸದ್ಯಕ್ಕೆ ಕ್ಯಾಪ್ ಅನ್ನ ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಉಳಿದಂತೆ ಆತ ಬಳ್ಳಾರಿಯ ಮಾರ್ಗವಾಗಿ ಎಲ್ಲೆಲ್ಲಿ ಹೋಗಿದ್ದಾನೆ, ಏನೇನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಎನ್ಐಎ ಅಧಿಕಾರಿಗಳು ಮುಂದುವರಿಸಿರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪ ಹಿನ್ನೆಲೆ ಈಗಾಗಲೇ ಅರೆಸ್ಟ್ ಆಗಿದ್ದ ಬಿಜೆಪಿ ಕಾರ್ಯಕರ್ತ ರವಿಗೆ ಜಾಮೀನು ಸಿಕ್ಕಿದೆ. ಮಂಡ್ಯ ಜಿಲ್ಲಾ ಸೆಷನ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿರುವಂಥದ್ದು. ನಾನೊಬ್ಬ ರೈತ, ಹಿಂದಿ ಭಾಷೆ ನನಗೆ ಅರ್ಥ ಆಗಿಲ್ಲ, ಜಿಂದಾಬಾದ್ ಮುರ್ದಾಬಾದ್ ವ್ಯತ್ಯಾಸ ನನಗೆ ಗೊತ್ತಾಗಿಲ್ಲ, ಗೊತ್ತಾಗದೆ ಘೋಷಣೆ ಕೂಗಿದ್ದೆ ಅಂತ ಕಾರ್ಯಕರ್ತ ರವಿ ಹೇಳಿದ್ದಾನೆ.
ಈಗಾಗಲೇ ಯಾವಾಗ ಘೋಷಣೆ ಕೂಗಿದ್ದು ನೋಡಿ, ಆವಾಗಲೂ ಕೂಡ ಒಂದು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಈತ ಮಾಡಿದ್ದ. ನನಗೆ ಜಿಂದಾಬಾದ್ ಮುರ್ದಾಬಾದ್ ವ್ಯತ್ಯಾಸನೇ ಗೊತ್ತಿಲ್ಲ, ಹೇಳಿಬಿಟ್ಟಿದ್ದೀನಿ, ತಪ್ಪಾಯಿತು, ಕ್ಷಮೆಯಾಚಿಸಿದ್ದ. ಸದ್ಯಕ್ಕೆ ಈತನಿಗೆ ಮಂಡ್ಯ ಜಿಲ್ಲಾ ಸೆಷನ್ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಕಳೆದ 2022 ಡಿಸೆಂಬರ್ 18ರಂದು ಮಂಡ್ಯದಲ್ಲಿ ನಡೆದ ಪ್ರತಿಭಟನೆ ವೇಳೆ ಜಿಂದಾಬಾದ್ ಕೂಗುವ ವೇಳೆ ಪಾಕ್ ಪರ ರವಿ ಘೋಷಣೆಯನ್ನ ಕೂಗಿದ್ರು. ಇದೀಗ ರವಿಗೆ ಜಾಮೀನು ಸಿಕ್ಕಿರುವಂಥದ್ದು. ನನಗೆ ಗೊತ್ತಾಯ್ತಿಲ್ಲ, 1.5 ವರ್ಷದ ಕೇಸಿಗೆ ತಗೋಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಏನಪ್ಪ ಅಂತ ಮತ್ತು ಹಿಂದಿಲಿ ಉರ್ಜಾಬಾದು ಪಾಕಿಸ್ತಾನ ಉರ್ಜಾಬಾದ್ ಒಬ್ಬೊಬ್ರು ಒಂದೊಂದು ಥರ ಹೋಗ್ತಿದ್ರು. ನನಗೆ ಟೆನ್ಷನಲ್ಲಿ ಏನು ಅವಿದ್ಯಾವಂತ ರೈತ, ನನಗೆ ಗೊತ್ತಾಯ್ತಿರಲಿಲ್ಲ. ಒಬ್ರು ಹಂಗನೂರು, ಇಬ್ರು ಹಿಂಗನೂರು, ಎಲ್ಲದಕ್ಕೂ ಸುಮ್ಮನೆ ಜೈ ಅನ್ನೋದಷ್ಟು ನಮ್ಗೆ ಅದರ ಅನುಭವನೂ ಗೊತ್ತಿಲ್ಲ. ಉರ್ಬಾದ್ ಯಾವುದು ಇರ್ಜಾಬಾದು ಅಂತಿಲ್ಲ, ಅದು ಹೇಳ್ಬಾರ್ದಾಯ್ತು. ನಾನು ಗೊತ್ತಿಲ್ಲದಂಗೆ ಹೇಳಿರೋದು ಅಂಥದ್ದು, ವೈಯಕ್ತಿಕವಾಗಿ ಹೇಳಲಿಲ್ಲ. ಇನ್ಸೈಟ್ ಆದ 3 ದಿವಸಕ್ಕೆ ನಾನು ಸಮಯ ಕೇಳಿದೆ ದೇವಸ್ಥಾನ ಮುಂಚೆ. ನನಗೆ ಯಾವುದೂ ಹಿಂಗೆ ಆಯ್ತಿರಲಿಲ್ಲ. ಬೈಚಿಷ್ಟ ಆಗಾಗಿರೋದು ಅಂತಂದರೆ ನಾನು ಕುಯ್ಕಂದ್ರೂ ಚಿಂತೆ ಇಲ್ಲ. ಪಾಕಿಸ್ತಾನ್ಗೆ ಜೈ ಅನ್ನೋದಿಲ್ಲ, ಧಿಕ್ಕಾರ ಅಂತಲ್ಲ. ಭಾರತಾಂಬೆಗೆ ಜೈ, ಪಾಕಿಸ್ತಾನ್ಗೆ ಧಿಕ್ಕಾರ ಅಂತ ಮಾತ್ರ ಗೊತ್ತು. ಆ ಟೆನ್ಷನಲ್ಲಿ ಆ ಬಿಸಿಲು ಅವೆಲ್ಲಿ ಹೆಂಗೆ ಅಂತಿದ್ರು. ಬ್ಯಾಡಗಲಿಯಲ್ಲಿ ಮೆಣಸಿನಕಾಯಿ ವರ್ತಕರ ಸಂಘದ ಸಭೆ ನಡೆದಿದೆ. ರೈತರಿಗೆ ಲಕ್ಷ ಹಣ ನೀಡಬೇಕಿರುವ ಶಫಿ ನಾಶಿಪುಡಿ ಪಾಕ್ ಪರ ಘೋಷಣೆ ಕೇಸ್ನಲ್ಲಿ ಈಗಾಗಲೇ ಬಂಧನ ಆಗಿದೆ ನಾಶಿಪುಡಿದು. ಸದ್ಯಕ್ಕೆ ಈ ಕುರಿತಂತೆ ಬ್ಯಾಡಗಿಯಲ್ಲಿ ಮೆಣಸಿನಕಾಯಿ ವರ್ತಕರು ಸಭೆಯನ್ನ ನಡೆಸಿದ್ದಾರೆ. ರೈತರಿಗೆ ಈ ಶಫಿ ನಾಶಿಪುಡಿ ಲಕ್ಷ ಹಣವನ್ನ ಕೊಡಬೇಕಿತ್ತಂತೆ. ಈಗಾಗಲೇ ಪಾಕ್ ಪರ ಘೋಷಣೆ ಕೇಸ್ನಲ್ಲಿ FSL ರಿಪೋರ್ಟ್ ಕೂಡ ಬಂದಿದೆ. FSL ರಿಪೋರ್ಟ್ನಲ್ಲಿ ದೃಢಪಟ್ಟಿದೆ. ಹೀಗಾಗಿ ಶಫಿ ನಾಶಿಪುಡಿಯ ಬಂಧನ ಆಗಿದೆ. ನಾಶಿಪುಡಿ ಬಂಧನದಿಂದ ಮೆಣಸಿನಕಾಯಿ ಮಾರಿದ್ದ ರೈತರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ವರ್ತಕರ ಸಂಘದ ಸಭೆಯಲ್ಲಿ ನಾಶಿಪುಡಿ ಪುತ್ರ ಜುಬೇರ್ ನಾಶಿಪುಡಿ ಹಾಜರಾಗಿದ್ದಾರೆ. ಈ ರೈತರಿಗೆ ಏನು ಬಾಕಿ ಹಣ ಕೊಡ್ಬೇಕು ನೋಡಿ, ಲಕ್ಷ ಹಣ, ಆ ಬಾಕಿ ಹಣ ನೀಡೋದಾಗಿ ಈ ನಾಶಿಪುಡಿ ಮಗ ಜುಬೇರ್ ನಾಶಿಪುಡಿ ಒಪ್ಕೊಂಡಿದ್ದಾರಂತೆ. ಇನ್ನು ನ್ಯಾಯಾಲಯದ ಆದೇಶ ಬರುವವರೆಗೆ ನಾಶಿಪುಡಿ ಉಚ್ಚಾಟನೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಈಗಲೇ ಆ ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ ಅಂತ ಇಲ್ಲಿ ವರ್ತಕರ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಲೆವೆಲ್ ಇದೆ. ನಾನು ಕೂಡ ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತಾಡ್ತೇವೆ ಅಂತ ಶಾಸಕರ ಬಸವರಾಜ ಶಿವಣ್ಣರನ್ನು ಹೇಳಿದ್ದಾರೆ. ಆದರೆ ಅವ್ರು ಇವತ್ತು ಆ ಥರ ವಿಚಾರಗಳಿದ್ರೆ ಇವತ್ತು ಮೀಟಿಂಗ್ ಬರ್ತಿರ್ಲಿಲ್ಲ. ಅವ್ರ ಮಗ ಬರ್ತಿರ್ಲಿಲ್ಲ. ಅವ್ನು ಬಂದ ಅವನೇ ಹೇಳಿದ ದುಡ್ಡು ಕೊಡ್ತೇನೆ ಅಂತ ಹೇಳಿದ. ಆ ಥರ ವಿಚಾರಗಳಿಲ್ಲ ಅವರಿಗೆ. ಇದು ವ್ಯಾಪಾರ, ಇದು ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಯಾವುದು ಕಾನೂನು ಬಗ್ಗೆ ನಾವು ನಿರ್ಣಯ ತೊಗೊಳಕ್ಕಾಗಲ್ಲ. ಈಗ ನಮ್ಮ ಗೌರವ ಕಾರ್ಯದರ್ಶಿ ಹೇಳಿದ ಪ್ರಕಾರ ಪ್ರೂವ್ ಆದ ನಂತರ ಮತ್ತೆ ಮೀಟಿಂಗ್ ಸೇರಿ ನಾವು ಏನು ನಿರ್ಧಾರ ತಗೋಬೇಕು ತಮ್ಮ ಗಮನಿಸ್ತಾರೆ. ಅದು ರೈತರು ದುಡ್ಡು ಇವರಿಗೆ ದಲಾಲರು ರೈತರಿಗೆ ಹಾಕಬೇಕಾಗಿತ್ತು. ಇದೇ ಒಂದು ಕಾರಣ ಇಟ್ಕೊಂಡು ಮಿಸ್ಯೂಸ್ ಆಗಬಾರ್ದು ಅನ್ನೋದು ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಯಾರೂ ಭಯ ಪಡಬೇಕಾಗಿಲ್ಲ. ರೈತರಿಗೆ ದಲಾಲ ಮುಖಾಂತರ ಏನು ಬರ್ಬೇಕಲ್ಲ ದುಡ್ಡು ಅವ್ರು ಹಾಕ್ತಾರ. ಮತ್ತು ಇದರ ಕೆಲವೊಂದು ದುರುಪಯೋಗ ಆಗಬಾರ್ದು ಮೀಟಿಂಗ್ ಕರೆದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.